ನಮ್ಮ RCB ತಂಡ ಫೈನಲ್ ತಲುಪಿದ್ರೆ ನಾನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಯುವ ಜನತೆಗೆ, ವಿಶೇಷವಾಗಿ RCB ಅಭಿಮಾನಿಗಳಿಗೆ ನಾನು ಉಚಿತವಾಗಿ ಜರ್ಸಿಯನ್ನ ನೀಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ದಿನ ನಾನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಹಾಗೂ RCBಯ ಅಭಿಮಾನಿಗಳಿಗೆ ನಾನು ಟಿ ಶರ್ಟ್ ಅನ್ನು ವಿತರಣೆಯನ್ನು ಮಾಡುವಂತ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಸತತ 17 ವರ್ಷಗಳ ಕಷ್ಟ, ಏನು 18ನೇ ವರ್ಷ ನಮ್ಮ RCB ತಂಡ ಕಪ್ಪನ್ನು ಗೆದ್ದಿತ್ತು, ಅದೇ ರೀತಿ ಮರುಕಳಿಸಿ ಮತ್ತೊಮ್ಮೆ 19ನೇ ವರ್ಷ ಕೂಡ ಮತ್ತೊಮ್ಮೆ ಕಪ್ಪನ್ನು ಗೆದ್ದು ಮತ್ತೊಮ್ಮೆ ನಮ್ಮ RCBಯ ಏನು ಅಭಿಮಾನಿಗಳಿದ್ದಾರೆ ಅವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ಒಂದು ಉಡುಗೊರೆ ಆಗಿ ಕೊಡುವಂತ ಕೆಲಸ ಮಾಡಲಿ. ಅದೇ ರೀತಿ ನಮ್ಮ ತಂಡದ ಕ್ಯಾಪ್ಟನ್ ಆದಂತಹ ರಜತ್ ಪಾಟೀದಾರ್ ಅವರ ಹುಟ್ಟುಹಬ್ಬ ಕೂಡ 1ನೇ ತಾರೀಕು ಇರೋದ್ರಿಂದ 31ನೇ ತಾರೀಕು ಏನು ಇವತ್ತಿನ ದಿನ ಮ್ಯಾಚ್ ಇದೆ, ನಾಳೆ ಮ್ಯಾಚ್ ಇರೋದ್ರಿಂದ ಆ ಮ್ಯಾಚ್ ಅನ್ನು ಕೂಡ ಗೆಲ್ಲೋದ್ರ ಮುಖಾಂತರ ಮತ್ತೊಮ್ಮೆ ಅವ್ರಿಗೂ ಕೂಡ, ನಮ್ಮ ತಂಡದ ಕ್ಯಾಪ್ಟನ್ ಅವ್ರಿಗೂ ಕೂಡ ಉಡುಗೊರೆಯಾಗಿ ಗೆಲುವನ್ನ ಕೊಡ್ಲಿ ಅಂತ ನಾನು RCB ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ, ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ.